ನೀನು ಅಷ್ಟೇ. ಇರಿ, ತಿನ್ನೋದಕ್ಕೆ ಏನಾದ್ರೂ ತಗೊಂಡ್ ಬರ್ತೀನಿ ಅಂತ ಒಂದ್ ಮಾತಾದ್ರೂ ಹೇಳ್ದ್ಯಾ? ಅಯ್ಯಯ್ಯೋ, ಕ್ಷಮಿಸ್ಬಿಡಿ, ಈಗ್ಲೇ ತಗೊಂಡ್ಬರ್ತೀನಿ. ಹೇ, ನನ್ಗೋಸ್ಕರ ಅಂತ ಹೇಳ್ಬೇಡ. ನಾನು ಸುಳ್ಳು ಹೇಳೋದಿಲ್ಲ. ಮತ್ ಹೇಗ್ ತರ್ತೀಯ? ಅವ್ರು ಕೇಳ್ದಂಗ್ ನಿಜ ಹೇಳ್ದೆ ಅನ್ಕೋ, ನಮ್ಮಪ್ಪ ಅಮ್ಮ ಅಜ್ಜಿ ಎಲ್ಲರೂ ನನಗ್ ಕ್ಲಾಸ್ ತಗೋತಾರಷ್ಟೇ. ಹೇಗಾದ್ರೂ ಮ್ಯಾನೇಜ್ ಮಾಡು. ನೀನ್ ತಗೊಂಡ್ ಬರ್ತೀಯ ಅಂತ ನಾನು ಅಂದ್ಕೊಂಡಿದ್ದೀನಿ. ಇಂತಿ ದೇವಾಂಶ್ ರಾಮ್, ಶಾರ್ಟ್ ಆಗಿ ದೇವಾಂಶ್. ಹೋಗು. ಸ್ವಲ್ಪ ಸಾಂಬಾರ್ ಬಡಿಸ್ಲಾ ಅಣ್ಣ? ಹಾಕಮ್ಮ. ಅಜ್ಜಿ, ಮೊಸರಾಕ್ಲಾ? ನೆಮ್ಮದಿಯಾಗಿ ತಿನ್ನಕ್ ಬಿಡಲ್ವೇನೋ? ಎಲ್ಲದಕ್ಕೂ ಆತುರಾನೇ ಇವನ್ಗೆ. ತವೆ ಅನ್ನ ತಗೊಂಬಂದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ನನಗ್ ದಾಲ್ ಅಂದ್ರೆ ತುಂಬಾ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಇದನ್ ತಿಂದ್ರೆ ಬೇಗ ಮದ್ವೆ ಆಗುತ್ತೆ ಅಂತ ಇಂದು ಅದೇ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ತಿನ್ನೋ ಋಣ ಇತ್ತು ಅನ್ಸುತ್ತೆ, ಅದಕ್ಕೆ ನೀನ್ ತಗೊಂಡ್ಬಂದೆ. ವಾವ್, ತುಂಬಾ ಚೆನ್ನಾಗಿದೆ. ನೀನ್ ತಿಂದ್ಯಾ? ಕೈ ಹಿಡಿ. ಅಯ್ಯೋ, ಪರವಾಗಿಲ್ಲ. ತಿನ್ನೋ ವಿಷಯದಲ್ಲಿ ಸಂಕೋಚ ಇರಬಾರ್ದು. ಅನ್ನನ ಯಾವತ್ತೂ ಬೇಡ ಅನ್ಬಾರ್ದು, ಓಕೆ? ಕೈ ಹಿಡಿ. ತಿನ್ನು. ತಿನ್ನು. ಏನ್ ನೋಡ್ತಾ ಇದ್ಯಾ? ಏನೇ ಇದು, ಇಷ್ಟ ಬೇಗ ಎಲೆ ಮಾಡಿಸ್ತಿದ್ಯಾ? ಜಾಸ್ತಿ ತಿಂದ್ರೆ ದಪ್ಪ ಆಗ್ತೀನಿ, ಸಾಕು. ಇರ್ಲಿ ಬಿಡಮ್ಮ, ನಾನ್ ತೆಗಿತೀನಿ. ನೀನ್ ಹೋಗಿ ಕೈ ತೊಳ್ಕೊ. ಥ್ಯಾಂಕ್ಸ್. ಅತ್ತಿಗೆ,
ಮಾಡ್ತಿದ್ದೆ ಅಲ್ಲಿ? ಏನೂ ಇಲ್ಲ. ಅದಕ್ಕೆ ಏನಾದ್ರು ನಿಜ ಹೇಳ್ತಾ ಇದ್ಯಾ? ಆಮೇಲೆ ಕಷ್ಟ ಆಗುತ್ತೆ. ನಾನು ಸುಳ್ಳು ಹೇಳೋದಿಲ್ಲ. ನಮ್ಮ ಮನೆ ದೇವ್ರು ಹರಿಶ್ಚಂದ್ರ ಅನ್ಕೊಂಡು ಶ್ರೇಯಾ ಏನಾದ್ರು ನಿಜ ಹೇಳ್ಬಿಟ್ರೆ ಅದಕ್ಕೆ ನನ್ನ ಕತೆ ಮುಗಿಸ್ಬಿಡ್ತಾರೆ. ಹೇಳಿ. ತಲೆ ತಗ್ಸೋದು ನನಗಿಷ್ಟ ಇಲ್ಲ. ನೀರ್ ಕೊಡ್ತೀಯಾ? ಹ್ಮ್. ಈಗಿದೆ ನಾನ್ ಯಾಕೆ ಮುಟ್ಬೇಕು? ನೀನೇ ಹಾಕು, ಕೈ ತೊಳ್ಕೊತೀನಿ. ಒಳಗ್ ಬಾ. ತಿಂದಿರೋ ಎಲೆನ ಎತ್ಬೇಕಲ್ವಾ? ನೀನ್ ಹೀರೋಯಿನ್ ಆಗ್ತೀಯೇನೆ? ಸಂಕ್ರಾಂತಿಲಿ ಎಳ್ಬಿರೋಳ್ ತರ ಕಾಣಿಸ್ತಿದ್ಯಾ. ಏನ್ ನಿನ್ ಅವತಾರ? ಹುಲ್ಮೆಯೋ ಹಸುಗೆ ಅಲಂಕಾರ ಮಾಡಿದ್ರೆ ಅದು ಕೂಡ ಚೆನ್ನಾಗ್ ಕಾಣುತ್ತೆ. ಮಾಡ್ರನ್ ಡ್ರೆಸ್ ಹಾಕೊಂಡು ಯೂತ್ಸ್ ನ ಇನ್ಸ್ಪೈರ್ ಮಾಡ್ಬೇಕು ಅನ್ಕೊಂಡಿದ್ ಡ್ರೀಮ್ ಏನಾಯ್ತೆ? ತುವ್ವೆ ಅನ್ನಕ್ಕೆ ಪಾಯಸ ಹಾಕಿ ಕಲಿಸ್ದಂಗೆ ನಿನ್ ಕನ್ಸು ಹಾಳಾಗ್ ಹೋಗ್ತಿದ್ಯಲ್ಲೇ. ಮದ್ವೆ ಮಾಡ್ಕೊಂಡು ಒಂದ್ ಮೂಲೆಲ್ ಬಿದ್ದಿರು. ಇದೇನ್ ಶ್ರೀ ಅಕ್ಕ, ಕನ್ನಡಿ ಸುಳ್ಳು ಹೇಳಲ್ಲ ಅಂತಾರೆ. ಅದಕ್ಕೆ ನೀನ್ ಇವತ್ ನಿಜ ಹೇಳ್ತಿದ್ಯಾ? ಏನ್ ಮಾಡೋದು? ಯಾಕಕ್ಕ, ಏನಾಯ್ತು? ಇಷ್ಟು ಬೇಗ ನನಗ್ ಮದ್ವೆ ಯಾಕೋ? ಸ್ಟಾರ್ ಹೀರೋಯಿನ್ಗಳೆಲ್ಲ ಯಾವಾಗ ಮದ್ವೆ ಆಗ್ತಾರೆ? ಜನರಲ್ ನಾಲೆಡ್ಜ್ ಬುಕ್ ಅಲ್ಲಿ ಕ್ವಶನ್ ಇಲ್ವಲ್ಲ? ಅಯ್ಯೋ ಕೋತಿ ಮುಕ್ತೋನೆ. ಜನರಲ್ ಆಗಿ ಕೇಳ್ತಿರೋದು. ಎಲ್ಲ ಹೀರೋಯಿನ್ಗಳು ದೊಡ್ಡ ಹೆಸರು ಮಾಡಿದ್ಮೇಲೆ ಮದ್ವೆ ಆಗ್ತಾರೆ. ಹೋಗ್ಲಿ, ರಾಧಿಕಾ ಪಂಡಿತ್ ಯಾವಾಗ ಮದ್ವೆ ಆಗಿದ್ದು ಗೊತ್ತಾ? ಗೊತ್ತು. ಜಾರ ಬಂಡೆ ಆಡುವಾಗ ನನ್ ಚಡ್ಡಿ ಹೊರದೋಯ್ತಲ್ಲ ಅವತ್ತೇ. ಅಯ್ಯೋ ನನ್ ಕರ್ಮ, ನಿನ್ನ ಕೇಳದ್ನಲ್ಲ, ನನಗ್ ಬುದ್ಧಿ ಇಲ್ಲ. ಅದ್ ಗೊತ್ತಿರೋ ವಿಷಯನೇ. ನೀನ್ ತಿಳ್ಕೊಬೇಕಾಗಿರೋದು ಏನು ಅಂತ ಗೊತ್ತಾ? ನಿನ್ ಮದ್ವೆ ಇವತ್ತು ಫಿಕ್ಸ್ ಆಯ್ತು. ಪ್ರಿನ್ಸ್ ದೇವಾಂಶ್ ಅವ್ರನ್ನ ನೀನಂತೂ ಮದ್ವೆ ಆಗ್ಲೇಬೇಕು. ಏನ್ ಲುಕ್ ಕೊಡ್ತಿದ್ಯಾ? ಇವತ್ತು ಅವ್ರು ಬಂದು ಊಟ ಮಾಡಿದ್ದಾರೆ ಅಂದ್ರೆ ಸಂಬಂಧ ಒಪ್ಪಿಗೆ ಅಂತ. ನಾವ್ ಮದ್ವೆ ಕೆಲ್ಸನೆಲ್ಲ ಶುರು ಮಾಡ್ಬೋದು ಅಂತ ಅರ್ಥ. ಗೊತ್ತಾಯ್ತಾ? ಅಕ್ಕ, ಈ ಸಿಪ್ಪೆನ ಆಚೆ ಹಾಕು. ನಿನ್ನ ಕೊನೆಗ್ ನನ್ ಲೈಫು ಅವನ್ ತಿಂದ್ ಬಿಸಾಕಿರೋ ಸಿಪ್ಪೆ ತರ ಆಗುತ್ತೇನೋ. ಇನ್ನೇ ಒಡವೆ ಯಾಕೆ? ಭಾರ.
ಅಮ್ಮ, ಹುಡುಗಿಗೆ ಬಳೆನು ತೊಡ್ಸ್ಬಿಟ್ರೆ ಶಾಸ್ತ್ರ ಮುಗ್ದ ಹಾಗಾಗತ್ತೆ. ದಶರಥ, ಅದು ಯಾವ ಬಳೆ? ಬಂಗಾರದ ಬಳೆ. ನಮ್ಮ ವಂಶ ಪರಂಪರೆ ಪ್ರಕಾರ ಮದ್ವೆ ನಿಶ್ಚಯ ಆದ್ಮೇಲೆ ಚಿಕ್ಕ ಸೊಸೆ ಕೈಗೆ ಬಂಗಾರದ ಬಳೆ ತೊಡಿಸ್ತೀವಿ. ಗೊತ್ತಿರ್ಲಿಲ್ಲ. ಶ್ರೀಯನ್ ಕರಿಯೇ. ಸರಿ ಅತ್ತೆ. ಹಾ ಸುನಂದ, ಬಳೆ ಇಲ್ಲ. ಏನಾಯ್ತತ್ತೆ? ನೀವೇ ತಾನೇ ಇಟ್ಕೊಂಡಿದ್ದು, ಎಲ್ಲಿಟ್ಬಿಟ್ರಿ? ಅಕ್ಕ, ನಾವು ನಿಮ್ ಮನೆಗ್ ಬಂದಿದೀವಿ ಅಂತ ನಮ್ಮೇಲೆ ಅನುಮಾನ ಪಡ್ಬೇಡಿ. ಈಗ್ಲೇ ಹೇಳ್ತಾ ಇದ್ದೀನಿ. ಚೇಚೆ, ಯಾಕೆ ಹಾಗೆ ಹೇಳ್ತೀಯಾ? ಅವರು ಸ್ವರ್ಣಾದೇವಿ ಅಂತ ಅಮ್ಮನವ್ರ ಹೆಸರಿಟ್ಕೊಂಡ್ರು. ಪಾಪ ಚಿಕ್ಕತ್ತೆ ವಿಷಯದಲ್ಲಿ ಅದು ಸ್ವಾಹಾದೇವಿಯಾಗಿ ಬದಲಾಗಿದೆ. ಅದೇ ಅಲ್ವಾ ನನಗ್ ಕಷ್ಟ. ಸ್ವಲ್ಪ ಸುಮ್ನೆ ಇರ್ತೀರಾ? ಬಂಗಾರದ ಬಳೆ ಇಲ್ಲ ಅಂದ್ರೆ ಕಳೆದು ಹೋಗಿದೆ ಅಂತ ಅಲ್ಲ, ಇಲ್ಲಿ ತಂದಿಲ್ಲ. ನೀ ನನಗ್ ಕೊಟ್ರು ನಾನದನ್ ತರೋದನ್ನ ಮರ್ತ್ ಹೋದೆ. ಕ್ಷಮಿಸಿ. ಅಯ್ಯೋ, ಎಂತ ಮಾತಮ್ಮ, ನೀವು ದೊಡ್ಡೋರು. ನೀವು ಮರೆತು ಬಂದ್ರಿ ಅಂತ ನಾವೇನ್ ತಪ್ಪು ತಿಳ್ಕೊಳ್ಳಲ್ಲ ಬಿಡಿ ಅಮ್ಮ. ಆಸ್ತಿ ಬರ್ಕೊಟ್ರು ಮರ್ತೋಗ್ತೀರಾ? ಒಳ್ಳೇದಕ್ಕೆ ಅಂತ ಎಲ್ಲಾ ವಿಷಯದಲ್ಲೂ ಅನ್ಕೊಳಕ್ಕಾಗಲ್ಲ ಜಾನಕಿರಾಮ್ ಅವರೇ. ನನ್ ಜೀವನದಲ್ಲಿ ಒಳ್ಳೇದ್ ಯಾವ್ದೋ ಆಗದೆ ಇದ್ರು ತುಂಬಾ ವಿಷಯಗಳನ್ನ ಮರ್ತಿದ್ದೀನಿ. ಯುನೋ, ಕೈಗ್ ಬಂದಿತ್ತು ಬಾಯಿಗೆ ಬರ್ಲಿಲ್ಲ ಅಂತ ದೊಡ್ಡವ್ರು ಹೇಳ್ದಾಗೆ ಊರ್ಮಿಳನ್ ಪರಿಸ್ಥಿತಿನೂ ಕೆಲವು ವಿಷಯದಲ್ಲಿ ಹಾಗೆ ಆಗಿದೆ. ಅಮ್ಮ, ಹೋಗೋಣವಾ? ನಾನ್ ಬಳೆ ಕೊಡೋದಿಕ್ಕೆ ಸಂಜೆನೋ ಅಥವಾ ನಾಳೆನೋ ಬರ್ತೀನಿ. ದಶರಥ, ಮುಹೂರ್ತದ ಬಗ್ಗೆ ಹೇಳೋ. ನಂತರ ನೀನು ಮರ್ತ್ರೆ ಹೇಗೋ? ಬೀಗ್ರೆ, ಬರೋ ವಾರನೇ ನವಮಿ ದಿನ ರಾತ್ರಿ 9 ಗಂಟೆ 9 ನಿಮಿಷಕ್ಕೆ ಒಳ್ಳೆ ಮುಹೂರ್ತ ಇದೆ ಅಂತ ಶಾಸ್ತ್ರಿಗಳು ನಮ್ಗೆ ಹೇಳಿದ್ರು. ಜಾಸ್ತಿ ಸಮಯ ಇಲ್ಲ. ನಿಮ್ ಅಂತಸ್ತಕ್ ತಕ್ಕ ಹಾಗೆ ಮಾಡ್ತೀನೋ ಇಲ್ವೋ? ನೀವು ಮಾಡ್ಬೇಕಾಗಿರೋದೇನು ಇಲ್ಲ. ನೀರಲ್ಲಿ ನಮ್ ದೇವಾಂಶ್ ಕಾಲ್ ತೊಳೆಯೋದು, ಮಿಕ್ಕಿದ ನೀರಲ್ಲಿ ತಿಂದಿದ್ ಕೈನ ತೊಳ್ಕೊಳ್ಳೋದು ಅಷ್ಟೇ. ನನ್ ಮಗಳನ್ನ ಮದ್ವೆ ಆಗೋನು ಹೇಗಿರ್ತಾನೋ ಅಂತ ಅಂದ್ಕೊಂಡಿದ್ದೆ. ರಾಮನ್ ತರ ಇದ್ದಾನೆ. ಅಂಥ ಮಗನ್ ಹೆತ್ತು ನಿಮ್ಗೆ ನನ್ ಕೈ ಮುಗಿತೀನಿ. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ನೀವು? ನಿಮ್ ಮಗಳನ್ನ ನಮ್ಮ ಮನೆಗೆ ಕಳಿಸ್ಕೊಡ್ತಾ ಇದ್ದೀರಾ. ಇದಕ್ಕಿಂತ ಇನ್ನೇನ್ ಬೇಕು? ಹೋಗ್ ಬರ್ತೀವಿ. ಶ್ರೀಯಾ ಕೂಡ ಹೇಳ್ಬಿಡಿ. ಅವಳಿಗೆ ನಾಚಿಕೆ ಜಾಸ್ತಿ, ನಾನ್ ಹೇಳ್ತೀನಿ ಬಿಡಿ. ಹೊರಡೋಣ. ಬೇಕು ಅಂತಾನೆ ಬಳೆ ತರಲಿಲ್ಲ, ಮತ್ತೆ ಬಂದು ಶ್ರೀಯಾ ಜೊತೆ ಮಾತಾಡಬಹುದು.
ನಮ್ಮತ್ತೆ ಇಂದುಮತಿ ಹೆಸರು ತಕ್ಕಂಗೆ ತುಂಬಾ ಬುದ್ಧಿವಂತೆ. ಮದ್ವೆ ಹುಡುಗಿಗ್ ತೋರ್ಸೋ ಬಳೆನ ಬೇಕು ಅಂತಾನೆ ಮರ್ತಿದ್ದಾರೆ ಅನ್ಸುತ್ತೆ. ಇಂಥ ವಿಷಯಗಳನ್ನ ಮರ್ತ್ರೆ ತಲೆ ತಿರುಗಿಸೋ ಕೆಲ್ಸ ಮಾಡ್ತೀನಿ ಅಂತ ಅವ್ರಿಗೆ ಗೊತ್ತಿಲ್ಲ. ನಿಮ್ ಮಾತ್ ಕೇಳಿ ಏನ್ ಮಾಡ್ತೀವಿ ಏನು ಅಂತ ತಿಳ್ಕೊಳ್ಳೋ ಕುತೂಹಲ ಆಗ್ತಿದೆ ಊರ್ಮಿಳಾ. ಹೇಳೋದೇನು ತೋರಿಸ್ತೀನಿ. ತಲತಲಾಂತರದಿಂದ ಬಂದಿರೋ ಬಳೆಗಳು ನಿನ್ನ ಹತ್ರ ಹೇಗ್ ಬಂತು? ಎಲ್ಲದಕ್ಕೂ ಆಸೆ ಪಡುವಂತ ಹೆಣ್ಣಲ್ವಾ ನೀವು? ನೀವು ಕಷ್ಟದಲ್ಲಿದ್ದೀರಲ್ಲ, ದಾನ ಮಾಡ್ಬೇಕು ಅಂತ ಅನ್ನಿಸ್ತು. ದೇವ್ರ ಪ್ರಸಾದ ಅಂತ ತಗೊಳ್ತೀನಿ. ಹೇಳ್ಬೇಕು ಅಂದ್ರೆ ಚಿಕ್ಕ ಸೊಸೆಯಾಗಿರೋ ನನ್ಗೆ ಈ ಬಳೆಗಳು ಬರ್ಬೇಕಿತ್ತು. ಇದನ್ ಕೂಡ ಮಾರ್ಕೊಂಡ್ ಬಿಡ್ತೀನಿ ಅಂತ ನನಗ್ ಕೊಡ್ಲಿಲ್ಲ. ಕಾಲ ಬದ್ಲಾಗಿದೆ. ನನ್ ಕೈ ಬದ್ಲು ದೇವಾಂಶ್ ಮದ್ವೆ ಆಗೋ ಹುಡುಗಿ ಕೈನ ಸೇರ್ತೀನಿ ಅನ್ಕೊಂಡಿದ್ದಿದ್ ಈ ಬಂಗಾರದ ಬಳೆ ಮತ್ತೆ ನನ್ ಕೈ ಸೇರಿದೆ ಅಂದ್ರೆ ನಿನ್ ದಯೆ ನನ್ನ ಅದೃಷ್ಟ ಊರ್ಮಿಳಾ. ಇಷ್ಟಕ್ಕೂ ಮನೆಯವ್ರಿಗೆ ಗೊತ್ತಾ? ಇರ್ಬೇಕಾಗಿದ್ದ ಜಾಗದಲ್ಲೇ ಇರುತ್ತೆ ಅಂತ ಗೊತ್ತು. ಆದ್ರೆ ಬಳೆ ಸೈಜು ಬದ್ಲಾಗಿರೋದ್ ಗೊತ್ತಿಲ್ಲ. ಅಂದ್ರೆ ಸ್ಟೇಟಸ್ ಇಲ್ದಿರೋಳ್ನ ಸೊಸೆ ಮಾಡ್ಕೋತಿರೋವಾಗ ಬಳೆ ಸೈಜನ್ನು ಕೂಡ ಕಡಿಮೆ ಆಗ್ಬೇಕು. ಹೀಗ್ ಬದ್ಲಾಯಿಸೋದ್ರಿಂದ ಏನ್ ಲಾಭ ಊರ್ಮಿಳಾ? ಲಾಭ ಈ ಬಳೆ ನಿಮಗ್ ಸಿಕ್ಕಿದ್ದು. ನಷ್ಟ ಆ ಬಳೆ ಶ್ರೀಯ ಕೈಗೆ ಸರಿ ಹೋಗ್ದೆ ಅಪಶಕುನ ಆಯ್ತು ಅಂತ ಸಂಬಂಧ ಕ್ಯಾನ್ಸಲ್ ಆಗೋದು. ಅಬ್ಬಾ, ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ಇನ್ನೊಬ್ರು ಮಾಡಿದ್ರೆ ನನ್ಗೆಷ್ಟು ಖುಷಿ ಗೊತ್ತಾ? ಹಳ್ಸಿರೋ ಅನ್ನನ ಯಾರಾದ್ರೂ ತಿಂತಾರಾ? ಬಚ್ಚಲ್ಗ್ ಹಾಕ್ತಾರ ಅಷ್ಟೇ. ದೇವಾಂಶ್ ಪ್ರೀತಿನೂ ಅಷ್ಟೇ. ನೀನ್ ಇಷ್ಟಪಟ್ಟ ಹುಡ್ಗಿಗೆ ಬಳೆ ತೊಡ್ಸಕ್ಕಾಗ್ಲಿಲ್ಲ ಅಂದ್ರೆ ಒಳ್ಳೇದಾಗಲ್ಲ ಅಂತ ನಾವಿಬ್ರು ಚುಚ್ಚೋ ಹಾಗೆ ಮಾತಾಡೋಣ. ಅರ್ಥ ಆಯ್ತು. ಈ ಮದ್ವೆ ನಿಂತ್ ಹೋದ್ರೆ 6 ತಿಂಗಳೊಳಗೆ ನನ್ ಮಗನ್ಗೆ ಮದ್ವೆ ಮಾಡಿಸಿ ನನ್ ಸೊಸೆಗೆ ಈ ಬಳೆನ ತೊಡಸ್ತೀನಿ. ಆದ್ರೆ ಐಡಿಯಾ ಮಾತ್ರ ನಿಂದೆ. ಥ್ಯಾಂಕ್ ಯು. ನನಗ್ ತುಂಬಾ ಖುಷಿ ಆಗ್ತಿದೆ. ಸ್ವರ್ಣಾದೇವಿ, ಕಂಡಿದ್ದನ್ನೆಲ್ಲ ನುಂಗೋ ನಿನ್ ಗಂಟ್ಲಿಗೆ ಒಂದ್ ಹಗ್ಗನ್ ಕಟ್ಟಿ ಕೈಗೊಂಬೆ ಮಾಡ್ಕೊಂಡು ನನ್ ಕಾಲತ್ರ ಕೂರ್ಸ್ಕೊತೀನಿ. ಒಬ್ಬರನ್ನ ಆಟ ಆಡ್ಸಿ ತುಂಬಾ ದಿನ ಆಗಿತ್ತು. ನಿಂತ್ಕೋ. ಎಲ್ಲಿಗೆ ಹೋಗ್ಬೇಕಾದ್ರೆ ಎಲ್ಲಿಗೆ ಅಂತ ಕೇಳ್ಬಾರ್ದು ಅಂತ ಗೊತ್ತಿಲ್ವೇನೆ? ಈಗ್ಲೇ ಕೇಳ್ಬೇಕಮ್ಮ. ಮದ್ವೆ ನಿಶ್ಚಯ ಆಗಿರೋ ಹುಡುಗಿ ಅಲ್ವಾ? ನಿಮ್ಮಪ್ಪನ್ಗಾದ್ರೂ ಹೇಳ್ಬೋದಲ್ಲ. ಡ್ಯಾನ್ಸ್ ಟೀಚರ್ ನಟರಾಜ್ ಮಾಸ್ಟರ್ ಅವ್ರನ್ನ ಮಾತಾಡ್ಸಕ್ ಹೋಗ್ತಿದ್ದೀನಪ್ಪ. ನೀನ್ ಎಲ್ಗೂ ಹೋಗೋ ಅವಶ್ಯಕತೆ ಇಲ್ಲ. ಈ ತಿಂಗಳು ಫೀಸು ಕಟ್ಟಾಯ್ತು. 4 ದಿನದಲ್ಲಿ ಮದ್ವೆ ಇಟ್ಕೊಂಡು ತಿರ್ಗಾಡೋದಕ್ಕೂ ಹೋಗ್ಬಾರ್ದು. 400 ರೂಪಾಯಿ ತಾನೆ ಗುರುದಕ್ಷಿಣೆ ಅನ್ಕೋ. ನನಗ್ ಮದ್ವೆ ಫಿಕ್ಸ್ ಆಗಿದೆ ಅಂತ ಹೇಳಿ
ಅವ್ರ ಆಶೀರ್ವಾದ ತಗೊಂಡ್ ಬರ್ತೀನಪ್ಪ. ಹಾಗೆ ಕಾಲೇಜಲ್ಲೂ ಹೇಳ್ಬಿಟ್ ಬರ್ಬೇಕು. ಬೇಗ ಮನೆಗ್ ಬಂದ್ಬಿಡು. ಹಾ. ಹೋಗೋದ್ ಬೇಡ. ಲಗ್ನ ಪತ್ರಿಕೆ ಬಂದ ಮೇಲೆ ಮೊದಲ ಪತ್ರಿಕೆನ ನಿಮ್ಮ ಗುರುಗಳಿಗೆ ಕೊಡು. ಆಗ ವಿಷಯ ತಿಳಿಸು. ಗೊತ್ತಾಯ್ತಾ? ಮೊದ್ಲ ಬ್ಯಾಗ್ ಕೊಡು. ಕೊಡೆ. ಅಮ್ಮ, ಅಯ್ಯೋ, ಏನಿದೆ ಇದ್ರಲ್ಲಿ? ಇಷ್ಟೊಂದು ಭಾರ ಇದೆ.